ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ. ಭಾಗ್ಯ, ಓದ್ ಕೆಲಸ ಏನಾಯ್ತಮ್ಮ? ಮಗಳೇ, ಯಾಕೆ ಮುಖ ಸ್ವಲ್ಪ ಸಪ್ಪಗಿದೆಯಲ್ಲ? ಭಾಗ್ಯ, ನಿನ್ನ ಮುಖ ನೋಡಿದ್ರೆ ಕೆಲಸ ಆಗಿಲ್ಲ ಅನ್ನಿಸ್ತಿದೆ. ಭಾಗ್ಯ, ಅಮ್ಮ ಎಲ್ಲ ಕೆಲಸ ಆಗಿದೆ. ಚೆಕ್ ಕೊಟ್ಟಿದ್ದಾರೆ, ನಾಳೆ ಹೋಗಿ ಕ್ಯಾಶ್ ಮಾಡಿಸ್ಕೊಬಂದ್ರೆ ಆಯಿತು. ಮತ್ತೆ ಯಾಕೆ ಭಾಗ್ಯ ಇಷ್ಟೊಂದು ಬೇಜಾರಲ್ಲಿದ್ದೀಯಾ? ಅಯ್ಯೋ, ಬೇಜಾರೆಲ್ಲ ಏನಿಲ್ಲ ಸುಂದ್ರಕ್ಕ, ಓಡಾಡಿದ್ನಲ್ಲ ಸ್ವಲ್ಪ ಸುಸ್ತಾಯ್ತಷ್ಟೇ. ನಿನ್ನ ಸುಸ್ತು ಹೋಗ್ಸೋಕ್ಕೆ ನಮ್ಮ ಹತ್ರ ಒಂದು ಔಷಧಿ ಇದೆ. ಅಮ್ಮ, ಈ ಚಿಲ್ಡ್ ಜ್ಯೂಸ್ ಕುಡಿಯಮ್ಮ, ನಿನ್ನ ಸುಸ್ತೆಲ್ಲ ಪಟ್ ಅಂತ ಹೊರಟೋಗುತ್ತೆ. ಪೂಜಾ, ತರ್ಲೆಗುಳ, ಕಿಚನಲ್ಲಿ ಆವಾಗಲಿಂದ ಇದನ್ನೇ ಮಾಡ್ತಿದ್ರಾ? ಅದಕ್ಕೆ ನಾನು ಕರೆದ ತಕ್ಷಣ ನೀವು ಬರಲಿಲ್ಲ. ಗುಂಡಣ್ಣ, ಮಾಡಲೇಬೇಕಲ್ವ ಚಿಕ್ಕಿ, ಇಲ್ಲಿರೋ ಎಲ್ರೂ ಅಮ್ಮ ತುಂಬ ಚೆನ್ನಾಗಿ ನೋಡ್ಕೊತಾರೆ. ನಾವು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ತಾನೆ. ಅಮ್ಮ, ನೀನು ತಗೋ ಜ್ಯೂಸ್ ಕುಡಿ. ಮಗಳೇ, ಯಾಕೆ ಮುಜುಗರ, ಕುಡಿಯಮ್ಮ. ಪೂಜಾ, ನಾಳೆ ಬೆಳಿಗ್ಗೆ ನೀನು ನನ್ನ ಜೊತೆ ಬ್ಯಾಂಕಿಗೆ ಬರೇ, ಹೋಗಿ ದುಡ್ಡು ತಗೋಬರೋಣ. ಸರಿ ಅಕ್ಕ. ನಾಳೆಯಿಂದನೇ ಎಲ್ಲ ತಯಾರಿ ಮಾಡಿಬಿಡೋಣ, ಹಾಗೆ ಎಲ್ಲನೂ ಬರೆದಿಟ್ಕೊಬಿಡೋಣ. ಎಲ್ರಿಗೂ ಹೊಸ ಬಟ್ಟೆ ಬೇಕಲ್ವಾ ಅಂದಾಗ ಗುಂಡಣ್ಣ, ಹೌದೌದು, ಬಟ್ಟೆ ತಗೊಳೋದು ಮುಖ್ಯವಾದ ಕೆಲಸ. ನನಗೆ ಏನು ಬೇಕು ಅಂತ ಒಂದು ಲಿಸ್ಟ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಕೊಡಿಸ್ಬಿಡಿ ಭಾಗ್ಯವರೇ ಅಂತ ಗುಂಡಣ್ಣ ಹೇಳಿದಾಗ, ಅಮ್ಮ ಇವನಿಗೊಂದು ಶರ್ಟು ಒಂದು ಪ್ಯಾಂಟು ಕೊಡಿಸ್ಬಿಡಮ್ಮ ಸಾಕು, ಜಾಸ್ತಿ ಏನೂ ಬೇಡ. ಆದರೆ ನನಗೆ ಮಾತ್ರ ಲೆಹಂಗಾನೇ ಬೇಕು. ಗುಂಡಣ್ಣ, ಅಮ್ಮ ಇವಳಿಗೆ ಲವಂಗ ಏಲಕ್ಕಿ ಎಲ್ಲ ಕೊಡಿಸ್ಬೇಡ ಕಣಮ್ಮ. ದಡ್ಡ, ಅದು ಲವಂಗ ಅಲ್ಲ, ಲೆಹಂಗ. ದಡ್ಡ ನಾನಲ್ಲ, ನೀನು ದಡ್ಡಿ. ನಾನು ನಿನ್ನ ಅಕ್ಕ ಕಣೋ, ಮರ್ಯಾದೆ ಕೊಡು. ಮರ್ಯಾದೆ ಕೊಡ್ಬೇಕಾ? ಕೊಡ್ತೀನಿ ನೋಡಿ. ಇವಾಗ ಜುಟ್ಟಿಟ್ಕೊಂಡು ಜಗಳ ಆಡ್ತಿರ್ತಾರೆ, ಆಗ ಭಾಗ್ಯ ಬಿಡಿಸಿ, ಬಂಗಾರಿ ನೀನು ಯಾಕೆ ಅವನಿಗೆ ಹೊಡೆದೆ? ತಪ್ಪು ತಾನೇ, ಇಷ್ಟು ದೊಡ್ಡವರಾದರೂ ಜಗಳ ಆಡೋದು ಬಿಟ್ಟಿಲ್ಲ ನೀವಿನ್ನು. ಸರಿ ಸರಿ, ಇಬ್ರಿಗೂ ಹೊಸ ಬಟ್ಟೆ ಬೇಕು ತಾನೇ, ನಿಮ್ಗೆ ಏನು ಬೇಕು ಅಂತ ಹೇಳಿ, ಅದನ್ನೇ ಕೊಡಿಸ್ತೀನಿ ಅಂತ ಭಾಗ್ಯ ಹೇಳ್ತಾಳೆ. ಆಗ ಭಾಗ್ಯ ಅವ್ರ ಅತ್ತೆ, ಭಾಗ್ಯ ಇಷ್ಟು ಸಮಾಧಾನವಾಗಿ ಹೇಳ್ಬೇಡ, ಇಬ್ರಿಗೂ ತಲೆ ಮೇಲೆ 4 ತದ್ಕಿ ಹೇಳು, ಆಗ ಅರ್ಥ ಆಗುತ್ತೆ. ಗುಂಡಣ್ಣ, ಹೌದು ಅಜ್ಜಿ, ತನ್ವಿ ಅಕ್ಕಂಗೆ ಹೇಳಿದ್ರೆ ಅರ್ಥನೇ ಆಗಲ್ಲ, ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾಳೆ. ಅದಕ್ಕೆ ಇವಳಿಗೆ ಈ ಥರ ತಲೆ ಮೇಲೆ ಕೊಟ್ಟರೆ ಎಲ್ಲ ಸರಿ ಹೋಗುತ್ತೆ. ಏನೋ ನನ್ನಂತ ತಮ್ಮ ಸಿಕ್ಕಿರೋದಕ್ಕೆ ಜಗಳ ಅರ್ಧಕ್ಕೆ ನಿಲ್ತು ಅಲ್ವಾ ಪೂಜಾ ಚಿಕ್ಕಿ? ತರ್ಲೆ, ಮಾಡೋದೆಲ್ಲ ಮಾಡಿ ಸಮಜಾಯಿಷಿ ಬೇರೆ ಕೊಡ್ತೀಯ, ಸಮಜಾಯಿಷಿ. ಶ್ರೇಷ್ಠ, ತಾಂಡವ್ ಲೇಟ್ ಆಯಿತು ಮನ್ಗಲ್ವಾ? ಶ್ರೇಷ್ಠ ಮಲಗಿರ್ಬೇಕಾದ್ರೆ ತಾಂಡವ್ ಎಸ್ ಅಂತ ಜೋರಲ್ಲಿ ಕಿರ್ಚಿದಾಗ ಶ್ರೇಷ್ಠ ಮನ್ಗಿದ್ದಳು ಬೆಚ್ಚಿ ಬಿದ್ದು ಎದ್ದೊಳ್ತಾಳೆ. ಭಯದಿಂದ ತಾಂಡವ್ನ ನೋಡ್ತಾ ಇರಬೇಕಾದ್ರೆ ಎಸ್ ಸೂಪರ್ ಸೂಪರ್ ಅಂತ ಕೂಗ್ತಾ ಇರ್ತಾನೆ. ಮತ್ತೆ ತಾಂಡವ್ ಅಂತ ಕೂಗಿದ್ರೂ ಏನೋ ರೆಸ್ಪಾನ್ಸ್ ಮಾಡ್ದಲೇ ಇರೋ ತಾಂಡವ್ನ ನೋಡಿ ಶ್ರೇಷ್ಠ ಮಲ್ಕೊತಾಳೆ. ಇಲ್ಲಿ ಊರ್ಮಿಳ, ಅದಕ್ಕೆ ಕಿಶನ್ ಮದುವೆ ಜವಾಬ್ದಾರಿನ ನಾನೇ ವಹಿಸ್ಕೊಂತೀನಿ ಅಂತ ಫೋಟೋ ಮುಂದೆ ನಿಂತ್ಕೊಂಡು ಮಾತಾಡ್ಕೊತಾ ಇರ್ತಾಳೆ. ಅಂತ ಅಣ್ಣನ ಹತ್ರ ಹೇಳಿದ್ದೀನಿ, ಜೊತೆಗೆ ಆ ಮನೆಗೆ ಯಾವುದೇ ತೊಂದರೆ ಆಗ್ದಲೇ ಇರೋ ಥರ ಎಲ್ಲ ನಿಭಾಯಿಸ್ತೀನಿ ಅಂತ ಸುಳ್ಳು ಮಾತನ್ನು. ಆದರೆ ನಾನಾಗಿ ಮಾಡ್ತಿಲ್ಲ ಅದಕ್ಕೆ, ಅಂದರೆ ಆ ಹುಡುಗಿ ಮನೆಯವರು ಒಂಚೂರು ಸರಿ ಇಲ್ಲ, ಅದಕ್ಕೆ ಸುಳ್ಳು ಹೇಳ್ಬೇಕಾಯ್ತು ಅದಕ್ಕೆ. ಆದರೆ ನೀವೇನಾದರೂ ಇದ್ದಿದ್ದರೆ ಈ ಸಂಬಂಧನ ನಿಜವಾಗ್ಲೂ ಒಪ್ಕೊತಾ ಇರಲಿಲ್ಲ. ಆದರೆ ಅಣ್ಣ ಯಾಕೆ ಈಗ ಆಡ್ತಿದ್ದಾನೆ ಅಂತಲೇ ಅರ್ಥ ಆಗ್ತಾ ಇಲ್ಲ. ಅಷ್ಟು ಸುಲಭನಾಗಿ ನಾನು ಹಠ ಬಿಡೋಳಲ್ಲ, ಅಣ್ಣಂಗೆ ಅರ್ಥ ಆಗೋ ಹಾಗೆ ಅರ್ಥ ಮಾಡಿಸೋವರೆಗೂ ನಾನು ಪ್ರಯತ್ನ ಪಡ್ತಾನೆ ಇರ್ತೀನಿ. ಅದು ಯಾವ ಹಂತಕ್ಕೆ ಬೇಕಾದರೂ ನಾನು ಹೋಗೋದಕ್ಕೆ ತಯಾರಾಗಿದ್ದೀನಿ. ಅದಕ್ಕೆ ನಿಮ್ಮ ಆಶೀರ್ವಾದ ನನ್ನ ಜೊತೇಲಿರಬೇಕು ಅಷ್ಟೇ. ಅತ್ತೆ, ಏನು ಮಾಡೋಕೆ ಹೊರಟಿದ್ದೀರಾ? ಬೆಳಿಗ್ಗೆನೇ ರೆಡಿಯಾಗಿ ಬಾ ಅಂದ್ರಲ್ಲ, ಎಲ್ಲಿಗೆ ಹೋಗ್ತಾ ಇದ್ದೀವಿ? ಎಲ್ಲನೂ ಹೇಳ್ತೀನಿ. ಭಾಗ್ಯ ಈಗಾಗಲೇ ಮದುವೆ ತಯಾರಿ ಮಾಡ್ತಿರ್ತಾಳೆ, ಹತ್ರ ಸ್ವಲ್ಪ ಮಾತಾಡ್ಕೊಂಬರ್ಬೇಕು. ಎಲ್ಲ ಕೆಲಸನೂ ಬೇಗ ಮುಗಿಸು ಅಂತ ಹೇಳಬೇಕು. ಮದುವೆ ಕೆಲಸನ ಏನತ್ತೆ ಇದು? ನಾವು ಮದುವೆ ಆಗಬಾರ್ದು ಅಂತ ತಾನೇ ನಾವಿಷ್ಟೆಲ್ಲ ಒದ್ದಾಡ್ತಾ ಇರೋದು. ನೀವು ನೋಡಿದ್ರೆ ಬೇಗ ಕೆಲಸ ಮಾಡೋಕೆ ಹೇಳ್ಬೇಕು ಅಂತ ಹೇಳ್ತಿದ್ದೀರಾ? ಒಂದೂ ಅರ್ಥನೇ ಆಗ್ತಿಲ್ಲ. ಅರ್ಥ ಆಗುತ್ತೆ, ಎಲ್ಲನೂ ಅರ್ಥ ಆಗುತ್ತೆ, ಬಾ ನನ್ನ ಜೊತೆ. ಓಹೋ, ಏನು ಅತ್ತೆ ಸೊಸೆ ಇಬ್ರು ಎಲ್ಗೋ ಬೆಳಗ್ಗೆನೆ ಹೊರಟಿದ್ದೀರಾ? ಒಂದು ಕೆಲಸ ಇದೆ ಅದಕ್ಕೆ ಹೋಗಿ ಬರೋಣ ಅಂತ. ಏನು ಕೆಲಸ ಬೆಳಗ್ಗೆನೆ ಹೊರಟಿದ್ದೀರಾ? ಎಲ್ಲನೂ ಹೇಳ್ತೀನಿ ನೀನು ತಿಂಡಿ ತಿನ್ಕೊಂಡು ಫ್ರೆಶ್ ಅಪ್ ಆಗಿ ಆಫೀಸಿಗೆ ಹೊರಡು. ನೀನು ಆಫೀಸಿಂದ ಬರೋ ಅಷ್ಟರಲ್ಲಿ ನನ್ನದೆಲ್ಲ ಕೆಲಸನೂ ಮುಗ್ದೋಗಿರುತ್ತೆ. ಅದೇ ಅತ್ತೆ, ಏನು ಕೆಲಸ ಹೇಳ್ತೀನಿ ಅನ್ನಲ್ಲ ನಮಗೀಗ ಲೇಟ್ ಆಗ್ತಿದೆ. ಓಕೆ ಬಾಯ್. ಇಲ್ಲಿ ಭಾಗ್ಯ ರಂಗೋಲಿ ಹಾಕ್ತಿರ್ಬೇಕಾದ್ರೆ ಭಾಗ್ಯ ಅಂದಾಗ ಅವ್ರ ಅತ್ತೆ ಬಂದು, ಇಷ್ಟು ದೊಡ್ಡ ರಂಗೋಲಿ ಹಾಕಿದ್ಯಾ, ತುಂಬ ಚೆನ್ನಾಗಿದೆ. ಊರಿಗೆ ಮುಂಚೆಗೆ ಎದ್ದು ಕೂತ್ಯಾ? ಸ್ವಲ್ಪ ತಡವಾಗಿ ಹೇಳ್ಬೋದಿತ್ತು ತಾನೇ. ಅಯ್ಯೋ ಇಲ್ಲ ಅತ್ತೆ, ಇನ್ಮೇಲೆ ಮದುವೆ ತಯಾರಿ ಬೇರೆ ಶುರು ಮಾಡ್ಕೋಬೇಕಲ್ಲ, ಅದಕ್ಕೆ ಮೊದಲೇ ಈ ಕೆಲಸನೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಆ ಕೆಲಸನೆಲ್ಲ ನೋಡ್ಕೋಬೋದಲ್ವಾ ಅಂತ. ಸರಿ, ಈಗ ನಾನೇನು ಮಾಡಲಿ ಹೇಳಮ್ಮ. ಅಯ್ಯೋ ನೀವೇನು ಮಾಡಬೇಡಿ ಅತ್ತೆ ಅಂತ ಎದ್ದಾಗ, ಕೂತ್ಕೋ, ಅದೇನು ಕೆಲಸ ಮಾಡ್ತಿದ್ಯೋ ಅದನ್ನು ಮೊದಲು ನೀನು ಪೂರ್ತಿ ಮುಗಿಸು. ಅರ್ಧಕ್ಕೆ ಬಿಟ್ಟು ಕಾಫಿ ಕೊಡೋಕೆ ಹೊರಟ್ಲು. ಸುನಂದ, ಏನಿವತ್ತು ಇಷ್ಟು ಬೇಗ ಎದ್ರಿ ಅಂದಾಗ,
ಅಯ್ಯೋ ಭೀಕ್ತಿ ಅಮ್ಮ, ನನಗೆ ಪೂಜನ್ ಮದುವೆ ನಿಶ್ಚಯ ಆದಾಗ್ಲಿಂದ ನಿದ್ದೆನೇ ಬರ್ತಾ ಇಲ್ಲ. ಆಗುತ್ತೋ ಏನೋ ಅಂತ ಭಯ ಆಗ್ತಿದೆ ನನಗೆ. ಆಗ ಭಾಗ್ಯ, ಅಮ್ಮ ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಮ್ಮ, ಎಲ್ಲ ಚೆನ್ನಾಗೇ ಆಗುತ್ತೆ. ಎಲ್ಲ ನಿನ್ಮೇಲಿದೆ ಭಾಗ್ಯ, ಏನು ಮಾಡ್ತೀಯೋ ಗೊತ್ತಿಲ್ಲ, ಮದುವೆ ಮಾತ್ರ ತುಂಬ ಚೆನ್ನಾಗಾಗಬೇಕು. ಆಗ ಭಾಗ್ಯರ ಅತ್ತೆ, ಸುನಂದ ನಿಲ್ಲಿಸ್ತೀರಾ ಈ ಮಾತನ್ನ ಸ್ವಲ್ಪ? ನಾನು ಅವತ್ತಿಂದ ನೋಡ್ತಾ ಇದ್ದೀನಿ, ಮದುವೆ ಚೆನ್ನಾಗಾಗಬೇಕು ಇದನ್ನೇ ಹೇಳ್ತಾ ಇದ್ದೀರಲ್ಲ ಅವತ್ತಿಂದ. ನಿಮಗೆ ಮಾತಾಡೋಕ್ಕೆ ಬೇರೆ ವಿಷಯ ಇಲ್ಲ ಅನ್ಸುತ್ತೆ ಅಲ್ವಾ? ಮಾತೆತ್ತಿದ್ರೆ ಭಾಗ್ಯ ಆಗ ಮಾಡು, ಭಾಗ್ಯ ಈಗ ಮಾಡು. ನಿಮ್ಗೇನು? ನನ್ನ ಚಿಂತೆ ನನಗೆ. ಮಗಳು ಮದುವೆ ನೆನೆಸ್ಕೊಂಡ್ರೇನೆ ಭಯ ಆಗ್ತಿದೆ ನನಗೆ. ಏನು ಸಮಸ್ಯೆ ಇಲ್ಲದೆ ಆಗೋದ್ರೆ ಅಷ್ಟು ಸಾಕು. ಸುನಂದ, ಮದುವೆನ ಎಷ್ಟು ಸರಳವಾಗುತ್ತೋ ಅಷ್ಟು ಸರಳವಾಗೇ ಮಾಡೋಣ. ಇದನ್ನ ಕಾಮತ್ ಸರ್ಗೂ ಹೇಳಿದ್ದಾಗಿದೆ, ಅವರು ಒಪ್ಕೊಂಡಿದ್ದಾರೆ ತಾನೇ, ಮುಗೀತಲ್ಲ. ಸರಳವಾಗೋ ಮದುವೆಗೆ ಯಾವ ವಿಘ್ನನೂ ಆಗಲ್ಲ, ಎಲ್ಲ ಚೆನ್ನಾಗಾಗುತ್ತೆ. ಓ ಬೀಗ್ರು, ಬನ್ನಿ ಬನ್ನಿ ಬನ್ನಿ. ಭಾಗ್ಯ, ರಂಗೋಲಿನ ನೀನು ಬಿಡಿಸಿದ್ದ? ಹೌದು ಮೇಡಮ್, ರಂಗೋಲಿನ ನಾನೇ ಹಾಕಿದ್ದು. ನಾಟ್ ಬ್ಯಾಡ್, ರಂಗೋಲಿನ ತುಂಬ ಚೆನ್ನಾಗಿ ಬಿಡಿಸ್ತೀಯ. ಮತ್ತೆ ನನ್ನ ಸೊಸೆ ಅಂದರೆ ಸುಮ್ಮನೆನಾ? ಕೆಲವು ಜನಕ್ಕೆ ಅವಳ ಬೆಲೆ ಗೊತ್ತಿಲ್ಲ ಅಷ್ಟೇ. ಹೌದೌದು ಕುಸುಮ ಆಂಟಿ, ಸರಿಯಾಗೇ ಹೇಳಿದ್ರಿ. ಬಂದ್ ವಿಷಯ ಬಿಟ್ಟು ಮಿಕ್ಕಿದ್ದೆಲ್ಲ ಮಾತಾಡ್ತಾ ಇದ್ದೀವಿ. ಬೀಗ್ರೆ, ನಾವೊಂದು ವಿಷಯ ಹೇಳ್ಬೇಕಿತ್ತು. ಏನು ಹೇಳ್ರಿ ಬೀಗ್ರೆ? ಮದ್ವೆಗೆ ಮುಂಚೆ ಒಂದು ಹರಕೆ ತೀರ್ಸೋದಿತ್ತು, ಅದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದ್ವಿ. ತಾಂಡವ್ ಮಿರರ್ ಮುಂದೆ ನಿಂತ್ಕೊಂಡು ಪ್ರೆಸೆಂಟೇಷನ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಆಗ ಶ್ರೇಷ್ಠ ನಿದ್ದೆಯಿಂದ ಎದ್ದು ಏ ತಾಂಡವ್ ಅಂತ ಕೂಗಿ, ಶ್ರೇಷ್ಠ, ಏ ತಾಂಡವ್, ವಾಟ್ ಈಸ್ ದಿಸ್? ಯು ಗಾಂಟ್ ಮ್ಯಾಡ್? ರಾತ್ರಿ ಇಡೀ ನೀನು ನಿದ್ದೆನೇ ಮಾಡಿಲ್ಲ. ಆಗ ತಾಂಡವ್, ನನ್ನ ಲೈಫ್ ಚೇಂಜ್ ಆಗೋ ದಿವಸ ಕಣೆ ಇವತ್ತು. ನನ್ನ ಈ ಇಡೀ ಜೀವನ ಈ ಪ್ರೆಸೆಂಟೇಷನ್ ಮೇಲೆ ನಿಂತಿದೆ. ಭಾಗ್ಯ ಕೊಡ್ಸಿರೋ ಕೆಲಸ ಆಲ್ರೌಂಡಲ್ಲಿ ಯಾಕಿರ್ಬೇಕು ಅಂತ ಕೆಲಸ ಬಿಟ್ಟು ಬಂದೆ. ಇವತ್ತು ನಾನು ಕಮ್ಬ್ಯಾಕ್ ಮಾಡೋ ದಿನ, ಇಡೀ ಜಗತ್ಗೆ ನಾನು ತಾಂಡವ್ ಯಾರು ಅಂತ ಪ್ರೂವ್ ಮಾಡೋ ದಿನ. ಓಕೆ ಬೇಬಿ, ನಿನ್ನ ಎಕ್ಸೈಟ್ಮೆಂಟ್ ಏನು ಅಂತ ನನಗೆ ಅರ್ಥ ಆಗುತ್ತೆ. ನೀನು ಈ ರೀತಿ ನಿದ್ದೆಯೆಲ್ಲ ಬಿಟ್ಟು ಆರೋಗ್ಯನ ಹಾಳು ಮಾಡ್ಕೊಂಡ್ರೆ ಹೇಗೆ? ತಾಂಡವ್, ಊಟ, ನೀರು, ನಿದ್ದೆ, ನನಗದ್ಯಾವುದು ಮುಖ್ಯ ಅಲ್ಲ. ನಾನು ಕಮ್ಬ್ಯಾಕ್ ಮಾಡಬೇಕು. ಇವತ್ತು ನಾನು ಒಳ್ಳೆ ಪ್ರೆಸೆಂಟೇಷನ್ ಕೊಟ್ಟೇ ಕೊಡ್ತೀನಿ. ನನ್ನ ಪ್ರಾಜೆಕ್ಟ್ ಓಕೆ ಆಗುತ್ತೆ, ನಾನು ಸಕ್ಸಸ್ ಆಗೇ ಆಗ್ತೀನಿ. ಶ್ರೇಷ್ಠ, ಏ ತಾಂಡವ್, ಎಲ್ಲಿಗೆ ಹೋಗ್ತಿದ್ಯಾ? ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡು. ಏನೋ ನಿದ್ದೆ? ಚಾನ್ಸೇ ಇಲ್ಲ. ಎಕ್ಸೈಟ್ಮೆಂಟು ಫೈರು ಹೀಗೆ ಇರಬೇಕು. ಸ್ನಾನ ಮಾಡಿಕೊಂಡು ರೆಡಿ ಆಗ್ತೀನಿ. ಬೀಗ್ರೆ ನಮಸ್ಕಾರ, ಚೆನ್ನಾಗಿದ್ದೀರಾ? ಬೆಳಗ್ಗೆನೆ ಬಂದಿದ್ದೀರಾ, ಖುಷಿ ಆಯಿತು. ಕನಿಕಾ, ಹೇಗಿದ್ಯಮ್ಮ? ಮಗಳೇ, ಏನಮ್ಮ ಇದು ಬಾಗ್ಲ ಹತ್ರನೇ ನಿಲ್ಸ್ಕೊಂಡು ಮಾತಾಡ್ತಾ ಇದೆಯಲ್ಲ, ಒಳಗೆ ಕರಿಬಾರ್ದಾ? ಬನ್ನಿ. ಭಾಗ್ಯ, ಅಯ್ಯೋ ಕ್ಷಮಿಸಿ, ಮಾತಿನ ಬರದಲ್ಲಿ ಒಳಗೆ ಕರೆಯೋದನ್ನೇ ಮರೆತುಬಿಟ್ಟೆ. ಬನ್ನಿ. ಅಯ್ಯಯ್ಯೋ, ಒಳಗಡೆ ಬರೋಷ್ಟು ಸಮಯ ಇಲ್ಲ, ಸ್ವಲ್ಪ ಕೆಲಸ ಇತ್ತು, ಬೇರೆ ಕಡೆ ಹೋಗ್ತಾ ಇದ್ದೀವಲ್ಲ, ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಯ್ಯೋ, ಹರಕೆ ಅಂದ್ರಿ? ಯಾವ ಹರಕೆ ಅಂತ ಹೇಳ್ಬೋದಾ? ಅದೇ ಕಿಶನ್ ಮದುವೆ ಗೊತ್ತಾದರೆ ಒಂದು ಹರಕೆ ತೀರಿಸ್ತೀವಿ ಅಂತ ಬೇಡ್ಕೊಂಡಿದ್ವಿ. ಈಗ ಫಿಕ್ಸ್ ಆಯ್ತಲ್ಲ, ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದೆ. ಅದು ವಿಷಯ ಏನಂದರೆ, ಹರಕೆನ ಹುಡುಗಿ ಕಡೆಯಲ್ಲರೇ ಮಾಡಬೇಕು, ಅದಕ್ಕೆ ಮಾತಾಡೋಣ ಅಂತ ಬಂದಿದ್ದು. ಅಲ್ಲ, ಆ ಥರದ ಹರಕೆ ಏನಿದೆ ಹುಡುಗಿ ಮನೆ ಕಡೆಯಿಂದ ಆಗಬೇಕಾಗಿರೋದು? ಮುಜುಗರ ಪಟ್ಕೊಬೇಡಿ, ಅದೇನಂತ ಹೇಳಿ. ಹರಕೆ ಏನಿಲ್ಲ, ವೆರಿ ಸಿಂಪಲ್. ನಮ್ಮ ಕಿಶನ್ ಇದ್ದಾನಲ್ಲ, ಅವನಿಗೆ ತುಲಾಭಾರ ಸೇವೆ ಆಗಬೇಕು ಅಷ್ಟೇ. ಅದು ಚಿನ್ನದಲ್ಲೇ ಆಗಬೇಕು, ಚಿನ್ನ ಆಗಿಲ್ಲ ಅಂದರೆ ಬೆಳ್ಳಿ ಅಂತ ಕನಿಕಾ ಹೇಳ್ತಾಳೆ. ಪೂಜಾ, ಚಿನ್ನ ಮತ್ತೆ ಬೆಳ್ಳಿ ಇಲ್ಲ? ಆಗ ಸುಂದ್ರಿ, ನಮ್ಮ ಮನೆಯಲ್ಲಿ ಹಿತ್ತಲಲ್ಲಿ ಚಿನ್ನ ಅಥವಾ ಬೆಳ್ಳಿ ಬೆಳೀತಾ ಇದ್ದೀವಿ ಅನ್ಕೊಂಡ್ವಾ ಕುನ್ನಿಕಾ? ಅಲ್ಲ ಕನ್ನಿಕಾ, ಅಷ್ಟು ಸುಲಭವಾಗಿ ಹೇಳ್ತಾ ಇದೆಯಾ ಅಲ್ವಾ, ಚಿನ್ನ ಅಥವಾ ಬೆಳ್ಳಿ ಅಂತ. ನಿಮ್ಗೇನು ಅನ್ನಿಸ್ತಾನೆ ಇಲ್ವಾ? ಸುಂದ್ರಿ, ದುಡ್ಡಿನ ಬೆಲೆ ಗೊತ್ತಿದ್ರೆ ಏನಾದರೂ ಅನ್ಸುತ್ತೆ, ದುಡ್ಡಿನ ಬೆಲೆ ಗೊತ್ತೇ ಇಲ್ಲ ಅಂದರೆ ಏನನ್ಸುತ್ತೆ ಇವರಿಗೆ? ಈಗ ಸಮಾಧಾನ, ಯಾಕೆ ಅಷ್ಟು ಕೋಪ ಮಾಡ್ಕೊತಿದ್ದೀರಾ? ಹರಕೆ ಇದ್ದಿದ್ದಾಗೆ, ಚಿನ್ನ ಅಥವಾ ಬೆಳ್ಳಿಲೇ ಆಗಬೇಕು ಅಂತ. ಅದು ಏನು ಮಾಡೋದು, ತುಂಬ ದೊಡ್ಡ ಮನೆಯಿಂದ ಸೊಸೆ ತರಬೇಕು ಅಂದ್ಕೊಂಡಿದ್ವಿ, ಆದರೆ ಏನು ಮಾಡೋಕ್ಕಾಗುತ್ತೆ, ನಮ್ಮ ಕಿಶನ್ ನಿಮ್ಮನೆ ಹುಡುಗಿನ ಇಷ್ಟಪಟ್ಟಿದ್ದಾನೆ. ಡೋಂಟ್ ವರಿ, ನೀವೇನು ಚಿನ್ನ ಬೆಳ್ಳಿಲೇ ಮಾಡಬೇಕು ಅಂತ ಇಲ್ಲ, ನಮ್ಮ ಹತ್ರ ಆಲ್ಟರ್ನೇಟ್ ಇದೆ. ಭಾಗ್ಯ, ಏನದು? ನಮಗೆ ಗೊತ್ತು ಚಿನ್ನ ಅಥವಾ ಬೆಳ್ಳಿಲೇ ಮಾಡೋದು ನಿಮಗೆ ಕಷ್ಟ ಆಗುತ್ತೆ ಅಂತ, ಅದಕ್ಕೆ ಪಂಚಲೋಹ ಬರುತ್ತಲ್ಲ ಅದ್ರಲ್ಲಿ ಮಾಡಿ ಸಾಕು. ಏನು ಪಂಚಲೋಹನ? ಇದ್ಯಾವ ಹರಕೆ? ಇದ್ರ ಬಗ್ಗೆ ಕೇಳೇ ಇಲ್ವಲ್ಲ ನಾನು. ಅಕ್ಕಿಯಲ್ಲಿ ಮಾಡೋದನ್ನು ಕೇಳಿದ್ದೀನಿ, ದವಸ ಧಾನ್ಯದಲ್ಲಿ ಮಾಡೋದನ್ನು ಕೇಳಿದ್ದೀನಿ, ಇದೇನು ಪಂಚಲೋಹದಲ್ಲಿ ಮಾಡೋದು? ಊರ್ಮಿಳಾ, ಹೌದು, ನೀವು ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ. ಹೇಳಬೇಕು ಅಂದರೆ ಇದು ಚಿನ್ನ ಅಥವಾ ಬೆಳ್ಳಿಲೇ ಆಗಬೇಕಿತ್ತು. ಹೇಳಿದ್ನಲ್ಲ ನಿಮಗೋಸ್ಕರ ಇದು ಸ್ಪೆಷಲ್ ಕನ್ಸೆಷನ್ ಅಂತ. ನೀವು ಪಂಚಲೋಹದಲ್ಲೇ ಮಾಡಿ ಸಾಕು. ಯಾವತ್ತು ಮಾಡ್ತೀರಾ ಅನ್ನೋದನ್ನು ನಮಗೆ ಆದಷ್ಟು ಬೇಗ ತಿಳಿಸಿ. ಆದಷ್ಟು ಬೇಗ ಮಾಡಿಸಿದ್ರೆ ಒಳ್ಳೆಯದು, ಸಮಯ ತುಂಬ ಕಡಿಮೆ ಇದೆ. ಭಾಗ್ಯ, ನೀನೇ ಮುಂದೆ ನಿಂತ್ಕೊಂಡು ಎಲ್ಲ ಮಾಡಿಸ್ಬೇಕು, ಸರಿನಾ?
ನಾವಿನ್ನ ಹೊರಡ್ತೀವಿ, ಸ್ವಲ್ಪ ಕೆಲಸ ಇದೆ, ಬರ್ತೀವಿ. ಇಲ್ಲಿ ತಾಂಡವ್ ರೆಡಿಯಾಗಿ. ಹನಿ, ಹೇಗೆ ಕಾಣಿಸ್ತಾ ಇದ್ದೀನಿ? ಸಖತ್ ಪ್ರೊಫೆಷನಲ್ಲಾಗಿ ಕಾಣಿಸ್ತಾ ಇದ್ದೀನಾ? ಎಸ್ ಬೇಬಿ, ಪ್ರೊಫೆಷನಲ್ಲಾಗೂ ಕಾಣಿಸ್ತಾ ಇದೆಯಾ. ನನ್ನ ಕಣ್ಣೆ ಬೀಳೋ ಹಾಗೆ ಚೆನ್ನಾಗೇ ಕಾಣಿಸ್ತಾ ಇದೆಯಾ. ತಾಂಡವ್ ಒಂದು ಆಲ್ ದ ಬೆಸ್ಟ್ ಆದರೂ ಹೇಳ್ಬೇಕು ತಾನೇ ಅಂದಾಗ, ಎಸ್ ಬೇಬಿ, ಆಲ್ ದ ಬೆಸ್ಟ್, ಬಾ ನಾನೇ ಡೋರ್ವರೆಗೂ ಬಿಡ್ತೀನಿ. ಹನಿ, ನೋಡ್ತಾ ಇರು, ಗುಡ್ ನ್ಯೂಸ್ ತಗೊಂಡೇ ಬರ್ತೀನಿ. ಐ ಆಮ್ ಸೂಪರ್ ಕಾನ್ಫಿಡೆನ್ಸ್. ಆಲ್ ದ ವೆರಿ ಬೆಸ್ಟ್ ತಾಂಡವ್. ಥ್ಯಾಂಕ್ ಯು, ನೋಡ್ತಾ ಇರೋ ಗುಡ್ ನ್ಯೂಸ್ ತಗೊಂಡೇ ಬರ್ತೀನಿ. ಓಕೆ ಬಾಯ್. ಶ್ರೇಷ್ಠ, ಇವನಿಗೆ ಪ್ರಾಕ್ಟಿಕಾಲಿಟಿ ಅರ್ಥ ಆಗ್ತಾ ಇಲ್ಲ, ಓವರ್ ಕಾನ್ಫಿಡೆನ್ಸಲ್ಲಿದ್ದಾನೆ. ಇಷ್ಟು ಬಜೆಟ್ ಎಕ್ಸ್ಪೆಕ್ಟ್ ಮಾಡೋ ಐಡಿಯಾ ಯಾಕೆ ವರ್ಕ್ ಆಗುತ್ತೆ? ನಾನು ಹೇಳಿದ್ರು ಇವನಿಗೆ ಅರ್ಥನೇ ಆಗ್ತಾ ಇಲ್ಲ. ಪಡಿ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಬಾ ಒಳಗಡೆ. ತಾಂಡವ್ಗೋಸ್ಕರ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಪೂಜಾ, ಅಕ್ಕ ಇದೆಲ್ಲ ಯಾಕೋ ಸರಿ ಬರ್ತಿಲ್ಲ ಅಕ್ಕ. ಇವರೆಲ್ಲ ಬೇಕು ಅಂತಾನೆ ಮಾಡ್ತಿದ್ದಾರೆ ಅನಿಸ್ತಿದೆ. ಹೌದು, ನನಗೂ ಹಾಗೆ ಅನಿಸ್ತಿದೆ. ಭಾಗ್ಯ, ಇದೆಲ್ಲ ಯಾವುದು ಮಾಡೋದು ಬೇಡ, ನಮ್ಮ ಕೈಲಾಗಲ್ಲ ಅಂತ ಹೇಳ್ಬಿಡೋಣ. ಸುಬ್ಬಿ, ಅಲ್ಲ ನಮ್ಮನ್ನೆಲ್ಲ ಏನು ಅನ್ಕೊಂಡಿದ್ದಾರೆ ಭಾಗ್ಯ? ಈ ಮದುವೆ ನಡಿಬಾರ್ದು ಅಂತ ಇದನ್ನೆಲ್ಲ ಮಾಡ್ತಿದ್ದಾರೆ ಅನಿಸ್ತಿದೆ. ಆಗ ಸುನಂದ, ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಏಕೆ ಭಾಗ್ಯನ ತಲೆ ಕೆಡ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ? ನೋಡು ಭಾಗ್ಯ, ಪೂಜಾ ಕಿಶನ್ಗೆ ಒಳ್ಳೇದಾಗಬೇಕು ಅಂತ ಅಲ್ವಾ ಅವ್ರು ಹೇಳ್ತಾ ಇರೋದು.